ಜಿಗ್ರಾ ಈ ಸಿನಿಮಾದ ಬಗ್ಗೆ ಹೇಳುವುದಾದಲ್ಲಿ ಇದು ಆಕ್ಚುಲಿ ಒಂದು ಯುನೀಕ್ ಮತ್ತು ಫ್ರೆಶ್ ಸ್ಟೋರಿಯ ಸಿನಿಮಾ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ಈ ಸಿನಿಮಾದ ಕಾನ್ಸೆಪ್ಟ್, ಲೆವೆಲ್ ಮತ್ತು ಯಾವ ರೀತಿಯಲ್ಲಿ ಇದರ ಎಕ್ಸಿಕ್ಯೂಷನ್ ಆಗಿದೆ ಎಂದರೆ ಈ ಲೆವೆಲ್ನ ಸಿನಿಮಾವನ್ನು ಹೆಚ್ಚಾಗಿ ಫಾರಿನ್ ಸಿನಿಮಾದಿಂದಲೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಹೊರತು ಬಾಲಿವುಡ್ ನಿಂದ ಖಂಡಿತ ಅಲ್ಲ. ಬಟ್ ಎಲ್ಲರ ನಿರೀಕ್ಷೆಯನ್ನು ಮೀರಿ ಬಾಲಿವುಡ್ ನಿಂದ ಈ ಬೆಸ್ಟ್ ಸಿನಿಮಾ ಬಂದಿದೆ. ಇನ್ನು ಸಿಂಪ್ಲಿ ಈ ಸಿನಿಮಾದ ಬಗ್ಗೆ ಹೇಳುವುದಾದಲ್ಲಿ ತನ್ನ ತಮ್ಮನನ್ನು ಉಳಿಸಿಕೊಳ್ಳಲು, ಕಾಪಾಡಲು ಅಕ್ಕನ ಫೈಟ್ ಅಂಡ್ ಸ್ಟ್ರಗಲ್ ಯಾವ ರೀತಿ ಇರುತ್ತೆ, ತನ್ನ ತಮ್ಮ ಮಾಡದ ತಪ್ಪಿಗಾಗಿ ಅವನಿಗೆ ನೀಡಲಾದ ಮರಣದಂಡನೆ ಶಿಕ್ಷೆಯಿಂದ ಅವನನ್ನು ಹೇಗೆ ಕಾಪಾಡುತ್ತಾಳೆ ಎನ್ನುವುದನ್ನು ಈ ಸಿನಿಮಾದಲ್ಲಿ ತೋರ್ಪಡಿಸಲಾಗಿದೆ. ಜನರಲಿ ಅಕ್ಕ ತಮ್ಮನ ನಡುವಿನ ಪ್ಯೂರೆಸ್ಟ್ ಬಾಂಡಿಂಗ್ ಏನಿರುತ್ತೆ ಆ ಬೆಸ್ಟ್ ಸಂಬಂಧವನ್ನೇ ಸಿನಿಮಾದ ರೂಪದಲ್ಲಿ ಈ ಸಿನಿಮಾದಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಅಂಡ್ ನನ್ನ ಪ್ರಕಾರ ಅವರಿದರಲ್ಲಿ ಆಲ್ಮೋಸ್ಟ್ ಸಕ್ಸಸ್ ಕೂಡ ಆಗಿದ್ದಾರೆ. ಇನ್ನು ಆಸ್ ಪರ್ ಮೈ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಬಿಗಿನಿಂಗ್ ಟು ಎಂಡ್ ಈ ಸಿನಿಮಾ ಪ್ಯೂರ್ಲಿ ಅಂಡ್ ಕಂಟಿನ್ಯೂಸ್ಲಿ ಅಕ್ಕ ತಮ್ಮನ ನಡುವಿನ ಆ ಪ್ಯೂರೆಸ್ಟ್ ರಿಲೇಷನ್ ಮೇಲೆಯೇ ಆಧಾರಿತವಾಗಿದ್ದು ಕೇವಲ ತನ್ನ ಕಾನ್ಸೆಪ್ಟ್ನ ಮೇಲೆಯೇ ಈ ಸಿನಿಮಾ ನಡೆಯುತ್ತೆ. ಅಂಡ್ ಏನು ಹೇಳಬೇಕು ಅಂತ ಈ ಸಿನಿಮಾ ಟ್ರೈ ಮಾಡುತ್ತೋ ಕೇವಲ ಅದನ್ನೇ ಹೇಳುತ್ತೆ ಹೊರತು ತನ್ನ ವಿಷನ್, ತನ್ನ ಏಮ್ನಿಂದ ಎಲ್ಲಿಯೂ ಕೂಡ ಡೈವರ್ಟ್ ಆಗುವುದಿಲ್ಲ. ಇದು ಇದರ ಒನ್ ಆಫ್ ದ ಮೇನ್ ಪ್ಲಸ್ ಪಾಯಿಂಟ್ ಅಂತ ಸಹ ಅನ್ನಿಸದೇ ಇರುವುದಿಲ್ಲ. ಅಂಡ್ ಆಲ್ಮೋಸ್ಟ್ 2.5 ಗಂಟೆಯ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಅವರಿಗೆ ನೀಡಲಾದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮತ್ತು ಬೆಸ್ಟ್ ಆಗಿ ನಿಭಾಯಿಸಿದ್ದಾರೆ. ಸ್ಪೆಷಲಿ ಆಲಿಯಾ ತಮ್ಮ ಪಾತ್ರವನ್ನು ಅವರು ಬೆಸ್ಟ್ ಆಗಿ ನಿಭಾಯಿಸಿದ್ದಾರೆ. ಸ್ಪೆಷಲಿ ಫಿಲ್ಮ್ನಲ್ಲಿ ಒಂದು ಮಾತು ಬರುತ್ತೆ, ನೀವು ಟ್ರೈಲರ್ನಲ್ಲಿಯೂ ಅದನ್ನು ನೋಡಿರ್ತೀರಾ, ನಾನು ಕೇವಲ ಅಂಕುರನ ಅಕ್ಕ ಎಂದು ಅವರು ಹೇಳುವ ಮಾತು ಅವರು ತಮ್ಮ ತಮ್ಮನಿಗಾಗಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಎನ್ನುವುದನ್ನು ತೋರಿಸುತ್ತೆ. ಇನ್ನು ಸ್ಪೆಷಲಿ ಫ್ಲೈಟ್ನಲ್ಲಿ ಆ ತಿನ್ನುವ ಸೀನ್, ಟ್ರೈಲರ್ನಲ್ಲೂ ನೀವು ಅದನ್ನು ಗಮನಿಸಿರ್ತೀರಾ. ಆ ಟೈಮ್ನಲ್ಲಿ ಸತ್ಯ ಯಾವ ಸ್ಟ್ರೆಸ್ನಲ್ಲಿ ಇಲ್ಲ ಯಾವ ಮೆಂಟಲ್ ಸಿಚುವೇಶನ್ನಲ್ಲಿ ಇದ್ದಳು ಎನ್ನುವುದನ್ನು ಸತ್ಯನ ಪಾತ್ರವನ್ನು ನಿಭಾಯಿಸಿದ ಆಲಿಯಾ ತುಂಬ ಒಳ್ಳೆಯ ರೀತಿಯಲ್ಲೇ ತೋರಿಸಿದ್ದಾರೆ. ಆ್ಯಂಡ್ ಇದು ಕೂಡ ಮೂವಿಯ ಒನ್ ಆಫ್ ದ ಬೆಸ್ಟ್ ಸೀನ್ನಲ್ಲಿ ಒಂದು ಅಂತ ಹೇಳಿದ್ರು ಮೋಸ್ಟ್ಲಿ ತಪ್ಪಾಗಲಿಕ್ಕಿಲ್ಲ. ತಮ್ಮ ಪೇರೆಂಟ್ಸನ್ನು ತುಂಬಾ ಸಣ್ಣ ಪ್ರಾಯದಲ್ಲೇ ಕಳೆದುಕೊಂಡಿದ್ದರಿಂದ ತಮ್ಮನ ಎಲ್ಲಾ ಜವಾಬ್ದಾರಿ ಅಕ್ಕ ತೆಗೆದುಕೊಳ್ಳುತ್ತಾಳೆ. ಅಂಡ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ತಮಗೆ ನೀಡಲಾದ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್, ನೆಗೆಟಿವ್ ಕ್ಯಾರೆಕ್ಟರ್ ಎಲ್ಲರೂ ಕೂಡ ತಮ್ಮ ಪಾತ್ರವನ್ನು ಉತ್ತಮ ರೀತಿಯಲ್ಲೇ ನಿಭಾಯಿಸಿದ್ದಾರೆ. ಯಾರದ್ದು ಕೂಡ ಓವರ್ ಆಕ್ಟಿಂಗ್ ಅಂತ ಇಲ್ಲಿ ನಿಮಗೆ ಅನಿಸುವುದಿಲ್ಲ. ಎಲ್ಲರೂ ಕೂಡ ರಿಯಲ್ ಆಗಿಯೇ ತಮ್ಮ ಲೈಫ್ ಅನ್ನೇ ಇಲ್ಲಿ ಪ್ರೆಸೆಂಟ್ ಮಾಡಿದಂತೆ ಇದೆ ಎಂದು ನಿಮಗೆ ತೋರುತ್ತೆ. ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಈ ಸಿನಿಮಾದಿಂದ ವೇದಾಂಗ್ ರೈನಾ ಥಿಯರಿಟಿಕಲ್ ಡೆಬ್ಯೂವನ್ನು ಸಹ ಮಾಡಿದ್ದಾರೆ. ಅಂಡ್ ಇವರು ಕೂಡ ತಮಗೆ ನೀಡಲಾದ ಪಾತ್ರಕ್ಕೆ ತಮ್ಮ ಆಕ್ಟಿಂಗ್ ನ ಮೂಲಕ ನ್ಯಾಯ ಒದಗಿಸಿದ್ದಾರೆ. ಅಂಡ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನೆಂದರೆ ಸಿನಿಮಾದ ಸ್ಟೋರಿ ಲೈನ್ ಮತ್ತು ಈ ಸಿನಿಮಾದಲ್ಲಿನ ಆಕ್ಟರ್ಸ್ ನ ಆಕ್ಟಿಂಗ್, ಇವೆರಡೂ ಕೂಡ ಏಕಕಾಲಕ್ಕೆ ನಮಗೆ ಒಂದು ಸಿನಿಮಾದಲ್ಲಿ ನೋಡ ಸಿಗುವುದು ತೀರಾ ಕಡಿಮೆ. ಬಟ್ ಈ ಜಿಗರ ಸಿನಿಮಾದಲ್ಲಿ ಈ ಮೇಲೆ ಹೇಳಿದ ಆ 2 ಪಾಯಿಂಟ್ಸ್ ನಮಗೆ ಈ ಸಿನಿಮಾದಲ್ಲಿ ನೋಡಲು ಸಿಗುತ್ತೆ. ಅಂಡ್ ಇದು ಇದರ ಮತ್ತೊಂದು ಪ್ಲಸ್ ಪಾಯಿಂಟ್. ಒಂದು ಸಿನಿಮಾ ಐಟಮ್ ಸಾಂಗ್ ಇಲ್ಲದೆ, ಹೀರೋ ಹೀರೋಯಿನ್ ನ ರೊಮ್ಯಾನ್ಸ್ ಇಲ್ಲದೆ ಕೂಡ ಕೇವಲ ಮತ್ತು ಕೇವಲ ಅದರ ಕಂಟೆಂಟ್ ನ ಆಧಾರದ ಮೇಲೆಯೇ ಜನರನ್ನು ತಲುಪಿ ಅವರ ಮನ ಗೆಲ್ಲಬಹುದು ಎನ್ನುವುದನ್ನು ಇದರ ನಿರ್ದೇಶಕರು ಇಲ್ಲಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾ ತಮ್ಮೊಂದಿಗೆ ಕೊನೆಯ ತನಕ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸಹ ಯಶಸ್ವಿಯಾಗುತ್ತೆ. ಅಂಡ್ ಲಾಸ್ಟ್ ನ ಆಲ್ಮೋಸ್ಟ್ ಅರ್ಧ ಗಂಟೆ ಇಲ್ಲ, ಆಕ್ಚುಲಿ 20-25 ನಿಮಿಷದ ಅರೌಂಡ್ ಆ ಜೈಲ್ ಬ್ರೇಕ್ ನ ಸೀನ್ ಏನುಂಟು ಅದು ಆಕ್ಚುಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಆಕ್ಷನ್ ನೊಂದಿಗೆ ಕೊರಿಯೋಗ್ರಾಫ್ ಮಾಡಲಾಗಿದೆ. ಅಂಡ್ ಆ ಇನ್ಸಿಡೆಂಟ್ ಏನುಂಟು ಜೈಲ್ ಬ್ರೇಕ್ ನದ್ದು, ಇದು ಆಗುತ್ತೋ ಇಲ್ವೋ ಅಂತ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಿಮಗೂ ಕೂಡ ಟೆನ್ಷನ್ ಆಗಲಿಕ್ಕೆ ಶುರು ಆಗುತ್ತೆ. ಅಂಡ್ ಕೆಲವೊಂದು ನೆಗೆಟಿವ್ಸ್ ಸಹ ಉಂಟು, ಇಲ್ಲ ಅಂತ ಇಲ್ಲ, ಬಟ್ ಅದು ಅಂದರೆ ಆ ನೆಗೆಟಿವ್ಸ್ ಇಗ್ನೋರೇಬಲ್. ಅಕ್ಕ ತಮ್ಮನ ಸಂಬಂಧದ ಮೇಲೆ ಆಧಾರಿತವಾಗಿ ಬಂದಂತಹ ಈ ಫ್ಯಾಮಿಲಿ ಫ್ರೆಂಡ್ಲಿ ಆಗಿರುವಂತಹ ಸಿನಿಮಾವನ್ನು ನೀವು ನೋಡಿದ್ರಾ ಇಲ್ವಾ? ನಿಮ್ಮ ಉತ್ತರ ಅದೇನೇ ಇದ್ದರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ಇನ್ಯಾವುದರ ರಿವ್ಯೂ ನೋಡಬಯಸುತ್ತೀರಿ ಎನ್ನುವುದನ್ನು ಸಹ ತಿಳಿಸಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.